ನಾವು ಚಾಮರಾಜಪೇಟೆ ಕ್ಷೇತ್ರದಿಂದ ಬಂದಿರೋ ಜಮೀರ್ ಅಹಮದ್ ಖಾನ ನೋಡೋಕ್ಕೆ ಒಳಗಡೆನೇ ಬಿಡ್ತಾಯಿಲ್ಲ. ಹೋದ ಸರಿ ಒಳಗಡೆ ಬಿಟ್ಟಿದ್ರು, ಯಾಕೆ ಅಂತ ನಮಗೆ ಅರ್ಥ ಆಗ್ತಿಲ್ಲ. ಅವರ ಅಭಿಮಾನಿಗಳು ಅವರ ನಾಯಕರನ್ನ ನೋಡೋಕೆ ಬರ್ತಾರೆ ಸರ್. ಏನು ಮಾಡೋದು ನೋಡಿ, ಈ ಕಡೆನೂ ಜನ ಇದ್ದಾರೆ, ಆ ಕಡೆನೂ ಜನ ಇದ್ದಾರೆ. ಏನು ಮಾಡೋದು ಹೇಳಿ? ಇವಾಗ ಎಷ್ಟು ದೂರಿಂದ ಬಂದಿರ್ತೀವಿ ನಾವು ನೋಡ್ಬೇಕಂತ. ಯಾರು ನೋಡ್ಬೇಕಂತ? ನಮ್ಮ ನಾಯಕರನ್ನ ನೋಡ್ಬೇಕಂತ ಬರ್ತೀವಿ. ಇವ್ರು ಬಿಟ್ಟಿಲ್ಲ ಅಂದರೆ ಪೊಲೀಸವರು ನಾವು ಏನು ಮಾಡಬೇಕು? ಅಲ್ಲಿ ನೋಡಿ, ಇಲ್ಲಿ ಸರ್ಕಲ್ ಹತ್ರ ಇಲ್ಲೇ ಬಿಡ್ತಾ ಇದ್ದಾರೆ, ಒಳಗಡೆ ಬಿಡ್ತಾಯಿಲ್ಲ. ಏನು ಮಾಡೋದು ನಾವು? ಏನು ಮಾಡೋದು? ನೀವೇ ಎಲ್ಲ ನೋಡಬೇಕು, ಹೇಳ್ಬೇಕು, ಮೀಡಿಯಾದವ್ರನ್ನ ಹೇಳ್ಬೇಕು ನೀವು. ಕೆಲವೊಂದಿಷ್ಟು ಜನಕ್ಕೆ ಪಾಸ್ ಅಂತೇಳಿ ವಿತರಣೆ ಮಾಡಿರ್ತಾರೆ, ಪಾಸ್ ದೊರಕಿಲ್ವಾ ನಿಮಗೆ? ಪಾಸು ದೊರಕಿದ್ರೇನು ಸ್ವಲ್ಪ ಜನಕ್ಕೆ ದೊರಕಿದೆ, ಸ್ವಲ್ಪ ಜನಕ್ಕೆ ದೊರಕಿಲ್ಲ. ನಾವೇನು ಮಾಡೋದು ಇವಾಗ? ಸ್ವಲ್ಪ ಹತ್ರ ಬಿಟ್ಟರೆ ಅವ್ರು ಬರೋ ಗಂಟೆ ಅವ್ರ ಮುಖನ ನೋಡಿಬಿಟ್ಟು ಹೋಗ್ಬೇಕು ನಾಯಕರನ್ನ. ಯಾಕಂತ ಬರ್ತೀವಿ ಹೇಳಿ? ನಮ್ಮ ಮನೆಯಲ್ಲಿ ಕೂತ್ಕೊಂಡು ಲೈವ್ ನೋಡೋಕ್ಕಾಗಲ್ವಾ? ಮುಖಾಮುಖಿ ನೋಡಬೇಕಂತ ನಾಯಕರನ್ನ, ಮೆಚ್ಚಿನ ನಾಯಕರನ್ನ ಬರೋದು. ಜಮೀರ್ ಅಹಮದ್ ಖಾನ್ಗೆ ನೋಡೋಕ್ಕೆ ನಾವು ಬಂದಿರೋದು. ಸುಮಾರು ಒಂದು 7,000 ಜನ ಬಂದಿದ್ದೀವಿ. ಅಲ್ಲಿ ಮೂಲೆಯಲ್ಲೇ ಇದ್ದೀವಿ. ಇವಾಗ ನೋಡೋಕೆ ಬಿಡ್ತಲ್ಲ, ಏನು ಮಾಡಬೇಕು? ಯಾಕೆ ಈ ರೀತಿ ಲಾಸ್ಟ್ ಟೈಮ್ ಸಹ ನೀವು ಆಗ್ತಾ ಸಚಿವ ಸಂಪುಟ ಆಗೋ ಟೈಮಲ್ಲಿ ನೀವು ಹೋಗಿದ್ದೀರಿ ಅಂತಿದ್ರ, ಈ ಸರಿ ಯಾಕೆ ಈ ರೀತಿ ಟೈಟ್ ಸೈಡ್ ಮಾಡಿದ್ದಾರೆ ಅಂತ? ಯಾಕಂದರೆ ಹೋದ ಸರಿ ನಮ್ಮ ಸಿದ್ದರಾಮಯ್ಯ ಅವರಿದ್ದರು, ಈ ಸರಿ DK ಸಂಪುಟ ಇದು. DKಲಿ ಶಿಸ್ತು ಅಂತಾರೆ. ಏನು ಶಿಸ್ತು ಗೊತ್ತಿಲ್ಲ, ಬೇರೆದಕ್ಕೆಲ್ಲ ಶಿಸ್ತು. ಇಲ್ಲಿ ಅಭಿಮಾನಿಗಳಿಗೆ ಹೋಗಿದ್ರೆ ಶಿಸ್ತು, ಅವರು ಸುಸ್ತು, ಇಲ್ಲಿ ಶಿಸ್ತು ಅಷ್ಟೇ ಬಂದಿರೋದು. ಹೋದ ಸರಿ ನಮ್ಮ ಸಿದ್ದರಾಮಯ್ಯ ಇದರಲ್ಲಿ ಎಲ್ಲ ಬಿಟ್ಟರು, ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಇವ್ರು ಏನು ಮಾಡ್ತಾರೋ, ಅದು ಏನು ಇವ್ರು ಸರ್ಕಾರ ನಡೆಸ್ತಾರೋ, ಏನು ಮಾಡ್ತಾರೋ, ಏನು ಗತಿ. ಸಂಪುಟ ವಿಸ್ತರಣೆ ಮಾಡೋಕ್ಕೆ 2 ತಿಂಗಳು ಮಾಡಿದ್ದಾರೆ ಇವರು. ಇನ್ನೇನು ಮಾಡ್ತಾರೆ ಮುಂದಕ್ಕೆ ನೋಡ್ಕೊಂಡು ಹೋಗೋಣ. ನನ್ನ ಹೆಸರು ಸಲೀಂ ಪಾಷಾ ಅಂತ, JJR ನಗರ ಸೋಷಲ್ ವರ್ಕರ್. ನಮ್ಮ ಚಾಮರಾಜಪೇಟೆನ ನೆಚ್ಚಿನ ನಾಯಕ ಅಂದರೆ ನಮ್ಮ ಜಮೀರಣ್ಣ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಕರ್ನಾಟಕದ ಈಗ 79,000 ಮನೆ ಕೊಟ್ಟಿದ್ದಾರೆ. ಇನ್ನೂ ಅದೇ ಖಾತೆ ಕೊಟ್ಟರೆ ಅವ್ರಿಗೆ ಇನ್ನೂ ಜಾಸ್ತಿ ಬಡವರಿಗೆ ಮನೆ ಕೊಡ್ತಾರೆ ಅಂತ ನಮಗೆ ನಂಬಿಕೆ ಇದೆ. ನೋಡೋಣ ಯಾವ ಖಾತೆ ಕೊಡ್ತಾರೆ, ಅದು ನಮಗೆ ಇನ್ನೂ ಸ್ಥಾನ ದೊರಕಲ್ಲ ಜಮೀರ್ ಅಹಮದ್ ಖಾನ್ ಅವರಿಗೆ ಅಂತ ಒಂದು ಊಹಾಪೋಹ ಇತ್ತು. ಸಚಿವ ಸ್ಥಾನ ದೊರಕಿದೆ, ಏನು ಹೇಳ್ತೀರಾ? ಒಳ್ಳೆ ಷಡ್ಯಂತ್ರ ಮಾಡೋರೆಲ್ಲ ಮಾಡಿದ್ದಾರೆ ಪಾಪ. ಅವ್ರಿಗೆ ಗೊತ್ತಾಗೋಯ್ತು ಇವಾಗ ಜಮೀರಣ್ಣ ಪವರ್ ಏನಂತ ಗೊತ್ತಾಗಿದೆ ಅವ್ರಿಗೆ. ಕರ್ನಾಟಕದಲ್ಲಿ ಮೈನಾರಿಟಿ ಲೀಡರ್ ಅಂದರೆ ಜಮೀರಣ್ಣ, ಬೇರೆ ಯಾರೂ ಇಲ್ಲ. ನಮ್ಮ ಪ್ರಕಾರ ಇಡೀ ಕರ್ನಾಟಕಕ್ಕೆ ಯಾರೂ ಇಲ್ಲ ಮೈನಾರಿಟಿ ಲೀಡರ್. ನಮಗೆ ಅದೃಷ್ಟವಂತೂ ನಮಗೆ ಚಾಮರಾಜಪೇಟೆಗೆ ಅವರು MLA ಆಗಿ ಸಿಕ್ಕಿದ್ದಾರೆ ಅಂತ. ಅವ್ರ ಮನೆ ಮಗ, ನಮಗೆ ಮಾತು ಹೇಳೋಕ್ಕೆ ಬರ್ತಾಯಿಲ್ಲ ಅವ್ರಿಗೆ, ಅಷ್ಟು ಖುಷಿ ಇದೆ ನಮಗೆ. ಜೈ ಜಮೀರಣ್ಣ ಸರ್. ಅದು ಭಾರಿ ಖುಷಿ ಅಂದರೆ ನಾವು ಹೇಳ್ಬೇಕಾದ್ರೆ ತುಂಬ ಇದೆ ಖುಷಿ. ಇನ್ನೊಂದು ಭಾರಿ ಖುಷಿ ಅಂದರೆ ನಮ್ಮ ಮೀಡಿಯಾದವ್ರು ಬಂದ್ಬಿಟ್ಟು ಜನಗಳಿಗೆ ಎತ್ತು ತೋರಿಸ್ಬೇಕಾಗಿರೋದು ನಮ್ಮ ಮೀಡಿಯಾದವರು. ಆ ಜಮೀರಣ್ಣನಿಗೆ ಮಿನಿಸ್ಟ್ರ್ ಪೋಸ್ಟು ಸಿಕ್ಕೋದು ಕಾರಣ ಏನಂದರೆ ಬಡವ್ರ ಪರ ಅವ್ರು ಮಾಡಿರೋ ಸೇವೆ ಇದೆಯಲ್ಲ, ಆ ಸೇವೆ ಮೇಲೆ ಸಿಕ್ಕಿರೋದು. ಪ್ಲಸ್ಸು ಅವರಿಗೆ ಬಂದು ನಮ್ಮ ಹೋರಾಟ ಒಂದಿತ್ತು. ಏನಕ್ಕಂದರೆ ನಮಗೆ ಫಸ್ಟ್ ಲಿಸ್ಟಲ್ಲಿ ನಮ್ಮ ಸಾಹೇಬ್ರ ಹೆಸರು ಬರಬೇಕಾಗಿತ್ತು. ಆದರೆ ಫಸ್ಟ್ ಲಿಸ್ಟಲ್ಲಿ ಬಂದ್ಬಿಟ್ಟು ರಾಜಕೀಯದಲ್ಲಿ ಕೆಲವರು ನಮ್ಮ ಸಾಹೇಬ್ರ ಬೆಲೆದು ಅವ್ರಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಎಲ್ಲ ಹೊಟ್ಟೆ ಕಿಚ್ಚು ಮೇಲೆ ಬಂದು ಏನೋ ಒಂದು ಹುಳ ಬಿಟ್ಟರು. ಆದರೆ ಈಗ ಹೈಕಮಾಂಡೇ ಒಂದು ತೀರ್ಮಾನ ಮಾಡಿ ನೆಕ್ಸ್ಟ್ ನಮ್ಮ ಮಿನಿಸ್ಟ್ರ್ ಕೊಡಲೇಬೇಕು, ಜಮೀರ್ ಅಣ್ಣನಿಗೆ ಕೊಡಲೇಬೇಕು ಅಂತ ಹೇಳಿ ಮತ್ತೆ ಹೈಕಮಾಂಡಲ್ಲಿ ಒಂದು ತೀರ್ಮಾನ ಮಾಡಿ ಮತ್ತೆ ನಮ್ಮ ಸಾಹೇಬ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿದ್ದಾರೆ. ಬಡವ್ರ ಪರ ಕೆಲಸ ಮಾಡೋಕ್ಕೆ ಯಾವ ಖಾತಾ ಕೊಟ್ರು ಮಾಡೋಕ್ಕಂತೂ ನಮ್ಮ ಸಾಹೇಬರು ಸಿದ್ಧವಾಗಿರ್ತಾರೆ. ಯಾವ ಖಾತಾ ಕೊಟ್ರು ಇದು ಬೇಜಾರು ಅದು ಬೇಜಾರು ಅನ್ನೋದು ಏನಿಲ್ಲ. ನಮ್ಮ ಹೈಕಮಾಂಡಲ್ಲಿ ಏನು ತೀರ್ಮಾನ ಮಾಡಿ ನಮ್ಮ ಸಾಹೇಬ್ರಿಗೆ ತೀರ್ಮಾನ ಮಾಡಿದಾರೋ ಅದು ಎಲ್ಲದಕ್ಕೂ ಭದ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀವಿ ಸರ್. ಇಲ್ಲ, ಯಾವ ಖಾತಾ ಕೊಟ್ರು ರೆಡಿನವಾಗ ಬಂದ್ಬಿಟ್ಟು ಏನಿದೆ ಅಲ್ಲಿ ಅಲ್ಲ. ಕಾರ್ಯಕರ್ತರು ಆಲ್ಮೋಸ್ಟು ಈಗ ದೊಡ್ಡ ಲೆವೆಲ್ ಬೇಕಾದ್ರೆ ಕೇಳ್ಬೋದು ಅಷ್ಟೇ. ಆದರೆ ಅವಕಾಶ ಸಿಗಬೇಕಲ್ಲ. ಅವಕಾಶ ಸಿಕ್ಕಿದ್ರೆ ತಗೋಬೋದು, ಆದರೆ ಸಿಗಲ್ಲ ಅವಕಾಶ. ಕೊಟ್ಟಿರೋದನ್ನ ಇಟ್ಕೊಂಡು ಬಡವರಿಗೆ ಏನು ನಾವು ಸೇವೆ ಮಾಡಬೇಕು ಅನ್ನೋದು ಕೊಡ್ತಾರೆ, ಅದನ್ನ ಮುಂದುವರಿಯೋದು ಬೇರೆ ಏನಿದೆ. ಆದರೆ ಒಂದು ಹೋರಾಟ ಇದೆಯಲ್ಲ, ಅವ್ರು ಮಾಡಿರೋದು ತ್ಯಾಗ, ಆ ತ್ಯಾಗದ ಮೇಲೆ ಹೋರಾಟ ಮಾಡಿದ ಮೇಲೆ ಆ ದೇವ್ರು ಬರೆದಿದ್ರು ಹಣೆ ಬಾರ ಇದೆಯಲ್ಲ, ಅದು ಯಾರ ಕೈಯಿಂದನೂ ತಗೊಳಕ್ಕೆ ಸಾಧ್ಯ ಆಗಲ್ಲ. ಅದನ್ನು ಕೊಟ್ಟಿರೋದು ಏನಂದರೆ ದೇವ್ರು ಬರೆದಿದ್ದಾನೆ ನಮ್ಮ ಸಾಹೇಬ್ರಿಗೆ ಏನಂತ ಮಿನಿಸ್ಟ್ರ್ ಪೋಸ್ಟ್ ಕೊಡಲೇಬೇಕು ಅನ್ನೋದು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಸಿಕ್ಕಿದೆ. ಆದರೆ ಭಾಳ ಖುಷಿ ಇಡೀ ಕ್ಷೇತ್ರದಲ್ಲೆಲ್ಲ, ಇಡೀ ಕರ್ನಾಟಕ ಸ್ಟೇಟ್ ಪೂರ್ತಿ ಖುಷಿನೇ.